ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಬೆಳಗಾವಿಯ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ಬೆಂಗಳೂರಿಗೆ ಕರೆತರಲಾಗುತ್ತೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಎಡಮಾಟಿನವರು ಕೂಡ ಖುದ್ದು ತಾವೇ ನಿಂತು ಎಲ್ಲ ಭದ್ರತೆಯನ್ನ ನೋಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟು ಬಿಗಿ ಭದ್ರತೆಯ ನಡುವೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರೋದಕ್ಕೆ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಆದರೆ ಪೊಲೀಸರ ಈ ವರ್ತನೆ ಇದೆಯಲ್ಲ, ಇದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಲ್ಲೇ ಕೂತಿದ್ದಾರೆ. ಅವರು ಪೊಲೀಸರ ವರ್ತನೆಯನ್ನ ಖಂಡಿಸಿದ್ರು. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಕೊಲೆ ಏನಾದರೂ ಮಾಡಿದಾರಾ ಅಥವಾ ಬೇರೆ ಯಾವುದಾದ್ರೂ ರೀತಿಯ ಚಟುವಟಿಕೆಗಳಲ್ಲಿ ಅವರನ್ನ ಬಂಧಿಸಿ ಕರೆತರಲಾಗಿದೆಯಾ? ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡುವಂತಹ ಅನಿವಾರ್ಯತೆ ಆದರೂ ಏನಿತ್ತು? ಇದು ಬಿಜೆಪಿ ನಾಯಕರ ಪ್ರಶ್ನೆ. ಯಾರ ಅಣತಿಯ ಮೇರೆಗೆ ಇದೆಲ್ಲ ನಡೀತಾ ಇದೆ? ಪೊಲೀಸರು ಫೋನ್ನಲ್ಲೇ ಇದ್ದಾರಲ್ಲ, ನಿರಂತರವಾಗಿ ಯಾರ ಜೊತೆ ಮಾತನಾಡ್ತಿದ್ದಾರೆ? ಯಾರು ಅವರಿಗೆ ಸೂಚನೆಯನ್ನ ಕೊಡ್ತಿದ್ದಾರೆ? ಏನಂತ ಸೂಚನೆಯನ್ನ ಕೊಡ್ತಿದ್ದಾರೆ ಅಂತ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ವಿಪಕ್ಷ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಅಲ್ಲಿ ಧಿಕ್ಕಾರವನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಮಾತನಾಡ್ತಿದ್ದಾರೆ. ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರು ಒಬ್ಬರು ಮಾತ್ರ ಹತ್ಕೊಂಡ್ರು, ಉಳಿದವರಿಂದ ನನ್ನ ಮೇಲೆ ಏನ್ ಕೇಸ್ ದಾಖಲಾಗಿದೆ ಅನ್ನೋದನ್ನ ಇದುವರೆಗೂ ನಾನು ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣಸೌಧದ ಕಾರಿಡಾರ್ನಲ್ಲಿ. ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತಿನವರೆಗೂ ನನಗೆ ಈ ಗಳಿಗೆ 0 FIR ಕಾಪಿ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ನನಗೆ ಇವ್ರದ್ದೇನೋ ಹಿಡನ್ ಅಜೆಂಡಾ ಇದ್ದಂತೆ ಕಾಣ್ತಾ ಇದೆ. ಯಾವುದು ದುರುದ್ದೇಶ ನನಗೆ ಗೊತ್ತಾಗ್ತಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ FIR ಹಾಕಿದ್ದಾರೆ ಅನ್ನೋದು ನನಗೆ ಹೇಳಬೇಕು. ಇದುವರೆಗೂ ನನಗೆ ಹೇಳಿಲ್ಲ. ಏನ್ ಕೇಸು ಅಂತ ಹೇಳಿಲ್ಲ. ಯಾಕೆ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದೀವಿ ಅಂತ ಹೇಳಿಲ್ಲ. ಯಾವ್ದಕ್ಕಾರು ಮೊದಲು ನನಗೆ ಹೇಳಬೇಕು. ನನ್ನ ಮೇಲೆ ಏನ್ ಕೇಸ್ ಬುಕ್ ಆಗಿದೆ ಅಂತ ಹೇಳಬೇಕು. ಅವರು ಅಧಿಕೃತವಾಗಿ ನನ್ನನ್ನು ಕಸ್ಟಡಿಗೆ ತಗೊಂಡ್ರೆ ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಕೊಡಬೇಕು, ಪಂಚನಾಮ ಬಿಡಿಸ್ಬೇಕು. ಯಾವುದನ್ನೂ ಮಾಡ್ದಲೇನೆ ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇವ್ರ ನಡವಳಿಕೆ ನನಗೆ ಭೀತಿ ಹುಟ್ಟಿಸಿದೆ. ಇವ್ರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ಸ್ವತಃ ವಿಧಾನ ಪರಿಷತ್ನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ನೀವು ಬೇಕಿದ್ರೆ ಯಾವುದೇ ಅಲ್ಲಿರುವಂತ ರೆಕಾರ್ಡ್ ಅನ್ನ ನೀವು ನೋಡಬಹುದು. ಪಬ್ಲಿಕ್ ಡೊಮೈನಲ್ಲೂ ನಿಮಗೆ ಸಿಗುತ್ತೆ. ಅವರ ಮಾತು ಠಾಣೆಯ ಒಳಗಡೆನೆ ನಿಂತು ಸಿಟಿ ರವಿ ಅವರು ಮಾತನಾಡಿದ್ರು. ಏನೇನು ಆಗ್ತಾ ಇದೆ ಬೆಳವಣಿಗೆಗಳು, ಇದೆಲ್ಲವೂ ಕೂಡ ಬಹಳ ಅನುಮಾನಾಸ್ಪದವಾಗಿದೆ. ಬಹಳ ಅನುಮಾನ ಬರ್ತಾ ಇದೆ. ಪೊಲೀಸರ ನಡೆ ಇರಬಹುದು, ಅವರು ವಿಚಾರಣೆಗೆ ಸಂಬಂಧಪಟ್ಟಂತೆ ತಮ್ಮನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಇರಬಹುದು. ಇದುವರೆಗೂ ಕೂಡ ನನ್ನ ಮೇಲೆ ಯಾವ ಕೇಸ್ ಹಾಕಿದ್ದಾರೆ, ಯಾವ ಸೆಕ್ಷನ್ ಅಡಿ ಕೇಸ್ ಬಿದ್ದಿದೆ, ಏನು ಎತ್ತ ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನಗೂ ಕೂಡ ಕೊಲೆ ಬೆದರಿಕೆ ಬಂತು, ನನ್ನ ಮೇಲೂ ಕೂಡ ಅಟ್ಯಾಕ್ ಆಯಿತು. ಸುವರ್ಣಸೌಧದ ಕಾರಿಡಾರ್ನಲ್ಲಿ ನನ್ನನ್ನು ಕೊಲೆ ಮಾಡುವಂತಹ ಯತ್ನಗಳು ನಡೀತು. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನಾಗ್ತಾ ಇದೆ ಇಲ್ಲಿ? ಇದು ಸಿಟಿ ರವಿಯವರ ಪ್ರಶ್ನೆಯಾಗಿತ್ತು. ಇದುವರೆಗೂ ಕೂಡ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಕೇಸ್ನ ಬಗ್ಗೆನೇ ಪೊಲೀಸರು ನನಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಏನೇನು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆಯೋ, ನನ್ನನ್ನು ಬಂಧನಕ್ಕೆ ತೆಗೆದುಕೊಳ್ತಾರೋ, ಅದ್ಯಾವುದ್ರ ಬಗ್ಗೆಯೂ ಕೂಡ ಕಿಂಚಿತ್ತು ನನಗೆ ಅರಿವಿಲ್ಲ. ಇಷ್ಟ ಬಂದ ಹಾಗೆ ಪೊಲೀಸರು ಇಲ್ಲಿ ನಡ್ಕೊಳ್ತಿದ್ದಾರೆ ಅನ್ನೋದು ಸಿಟಿ ರವಿ ಆರೋಪ.
ಸ್ವಲ್ಪ ಹಂಗೆ ವೇಟ್ ಮಾಡಿ ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರು ಒಬ್ಬರು ಮಾತ್ರ ಹತ್ಕೊಂಡ್ರು, ಉಳಿದವರಿಂದ ನನ್ನನ್ನು ದೂರ ಕರ್ಕೊಂಡು ಬಂದು ನನ್ನ ಮೇಲೆ ಏನ್ ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನನಗೆ ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣ ಸೌಧ ಕಾರಿಡಾರ್ನಲ್ಲಿ. ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತವರೆಗೂ ನನಗೆ ಈ ಕಡೆ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ನನಗೆ ಇವ್ರದ್ದೇನೋ ಹಿಡನ್ ಅಜೆಂಡಾ ಇರುವಂತೆ ಕಾಣ್ತಾ ಇದೆ. ಯಾವುದು ದುರುದ್ದೇಶ ನನಗೆ ಗೊತ್ತಾಗ್ತಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ FIR ಹಾಕಿದ್ದಾರೆ ಅನ್ನೋದು ನನಗೆ ಹೇಳಬೇಕು. ಇದುವರೆಗೂ ನನಗೆ ಹೇಳಿಲ್ಲ. ಏನ್ ಕೇಸು ಅಂತ ಹೇಳಿಲ್ಲ, ಯಾಕೆ ಕರ್ಕೊಂಬಂದು ಕೂರಿಸ್ಕೊಂಡಿದೀವಿ ಅಂತ ಹೇಳಿಲ್ಲ. ಯಾವ್ದಕ್ಕಾದ್ರೂ ಮೊದಲು ನನಗೆ ಹೇಳ್ಬೇಕು, ನನ್ನ ಮೇಲೆ ಏನ್ ಕೇಸ್ ಬುಕ್ ಆಗಿದೆ ಅಂತ ಹೇಳ್ಬೇಕು. ಅವರು ಅಧಿಕೃತವಾಗಿ ನನ್ನ ಕಸ್ಟಡಿಗೆ ತಗೊಂಡ್ರೆ ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಕೊಡ್ಬೇಕು, ಪಂಚನಾಮ ಬೆಳೆಸಬೇಕು. ಯಾವುದನ್ನು ಮಾಡದಲೇನೆ ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇವ್ರ ನಡವಳಿಕೆ ನನಗೆ ಭೀತಿ ಹುಟ್ಟಿಸಿದೆ. ಇವ್ರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ಸ್ವತಃ ವಿಧಾನ ಪರಿಷತ್ನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ನೀವು ಬೇಕಿದ್ರೆ ಯಾವುದೇ ಅಲ್ಲಿರುವಂತ ರೆಕಾರ್ಡ್ ಅನ್ನ ನೀವು ನೋಡಬಹುದು. ಪಬ್ಲಿಕ್ ಡೊಮೈನಲ್ಲೂ ನಿಮಗೆ ಸಿಗುತ್ತೆ. ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರು ಒಬ್ಬರು ಮಾತ್ರ ಹತ್ಕೊಂಡ್ರು, ಉಳಿದವರಿಂದ ನನ್ನನ್ನು ದೂರ ಕರ್ಕೊಂಡು ಬಂದು ನನ್ನ ಮೇಲೆ ಏನ್ ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನನಗೆ ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣ ಸೌಧ ಕಾರಿಡಾರ್ನಲ್ಲಿ. ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತವರೆಗೂ ನನಗೆ ಈ ಕಡೆ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ನನಗೆ ಇವ್ರದ್ದೇನೋ ಹಿಡನ್ ಅಜೆಂಡಾ ಇರುವಂತೆ ಕಾಣ್ತಾ ಇದೆ. ಯಾವುದು ದುರುದ್ದೇಶ ನನಗೆ ಗೊತ್ತಾಗ್ತಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ ಮ್ಯಾ ಬೀಳ್ತಾರೆ. CT ರವಿ ಅವರನ್ನ ಬೆಳಗಾವಿಯ ಖಾನಾಪುರ ಠಾಣೆಯಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಈಗಾಗಲೇ ಅಲ್ಲಿಂದ ಹೊರಟಿದ್ದಾರೆ, ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಹೋಗೋಕ್ಕೂ ಮುನ್ನ CT ರವಿ ಅವರು ಕೂಡ ಪೊಲೀಸರ ವರ್ತನೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇವತ್ತೇನೆಲ್ಲ ಆಗ್ತಾ ಇದೆಯಲ್ಲ, ಅದರಲ್ಲೂ ಪ್ರಮುಖವಾಗಿ ನನ್ನ ವಿರುದ್ಧ ಏನೆಲ್ಲ ನಡೀತಾ ಇದೆಯಲ್ಲ, ಇದರ ಹಿಂದೆ ಏನೋ ಹಿಡನ್ ಅಜೆಂಡಾ ಇದೆ, ರಹಸ್ಯ ಇದೆ, ಷಡ್ಯಂತ್ರ ಇದೆ. ನನಗೂ ಕೂಡ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ.
ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ. ಈಗ ಇಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ, FIR ಆಗಿದೆ. ಆದರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ನನ್ನ ವಿರುದ್ಧ ದೂರು ದಾಖಲು ಮಾಡಿಕೊಂಡಿದ್ದಾರೋ, FIR ಮಾಡಿದ್ದಾರೋ ಅದ್ರ ಬಗ್ಗೆ ನನಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಇದು ಸಿ.ಟಿ. ರವಿ ಅವರ ಆಕ್ರೋಶ ಆಗಿತ್ತು. ಇನ್ನು ಸುವರ್ಣಸೌಧದಲ್ಲಿ ತಮ್ಮ ಮೇಲೇನೆ ಕೊಲೆಗೆ ಯತ್ನ ನಡೀತು, ಅದ್ರ ಬಗ್ಗೆಯೂ ಕೂಡ ನಾನು ಸಭಾಪತಿಯವರಿಗೆ ದೂರು ಕೊಟ್ಟಿದ್ದೆ. ಇಷ್ಟೆಲ್ಲ ಆಗಬೇಕಿದ್ರೆ ಎಲ್ಲವೂ ಕೂಡ ನೀಟಾಗಿ ಹೋಗಬೇಕು. ತಪ್ಪು ಯಾರದ್ದೇ ಇರಲಿ, ಕಾನೂನಾತ್ಮಕವಾಗಿ ವ್ಯಾಪ್ತಿಯ ಒಳಗಡೆ ಒಂದಷ್ಟು ನಿಯಮಾವಳಿಗಳಿರುತ್ತೆ, ಅದನ್ನು ಅನುಸರಿಸಿ ಹೋಗಿದ್ದಿದ್ರೆ ಇಷ್ಟೆಲ್ಲ ಹೈ ಡ್ರಾಮಾ ನಡೀತಾನೆ ಇರಲಿಲ್ಲ. ಆದರೆ ಸುವರ್ಣಸೌಧದಲ್ಲಿ ಏನಾಯಿತು, ಇಲ್ಲಿ ಪೊಲೀಸರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಬಹಳ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಅಂತ ಹೇಳಿ ಸಿ.ಟಿ. ರವಿ ಅವರು ಮಾತನಾಡಿದರು. ಇನ್ನು ಬಿಜೆಪಿ ನಾಯಕರು ಠಾಣೆಯ ಮುಂಭಾಗವೇ ಇದ್ದಾರೆ, ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರು ಬಂದ್ರೆ ಎಲ್ಲರಿಗೂ ಆಗುತ್ತೆ. ಸರ್ ಓಕೆ ಸರ್ ಏನ್ ಸರ್ ಇದು ಕೆಟ್ಟದಾಗಿ ಸಿ.ಟಿ. ರವಿ ಅವ್ರನ್ನ ಗಾಡಿ ಒಳಗೆ ಹಾಕಿರುವಂತದ್ದು ಕೆಟ್ಟದಾಗಲ್ಲ, ಒಳಗಡೆ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಚಿತಾವಣೆ ಮೇಲೆಗೆ ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗುವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಪಾಕಿಸ್ತಾನ ಇದ್ದರೂ ಕೂಡ ಈ ಥರದೊಂದು ಆಗಲ್ಲ. ಪಾಕಿಸ್ತಾನನ ಮಾಡಕ್ಕೆ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ.ಟಿ. ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂಥೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋಂಥದ್ದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾಕಂದರೆ ಇದು ಗಲಾಟೆ, ಇಬ್ಬರು ಬೈದಾಟ, ಅವ್ರನ್ನ ಹೊಡೆಯೋಕ್ಕೆ, ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡೋಕ್ಕೆ, ಗೂಂಡಾಗಳನ್ನ ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ. ಯಾವುದೇ ಸ್ಟೇಷನಲ್ಲ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಂಡ್ಲೇ ಇಲ್ಲ. ಅಂದರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಸ್ವತಃ ನಾನು, ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ.ಟಿ. ರವಿನ ಎತ್ಕೊಂಡು ಹೋಗಿ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರು ತಳ್ಕೊಂಡಿದ್ದಾರೆ. ಈ ಸರ್ಕಾರ ಬಹಳ ದಿನ ಇರಲ್ಲ, ಈ ಸರ್ಕಾರ ಬಹಳ ದಿನ ಇರಲ್ಲ. ನನ್ನ ಕೊಲೆಗೆ ಯತ್ನ ಆಗ್ತಿದೆ, ಕೊಲೆ ಮಾಡ್ತಾ ಇದ್ದಾರೆ, ನನ್ನ ಕೊಲೆಗೆ ಯತ್ನ ಆಗ್ತಾ ಇದೆ ಅಂತ ಕೊಲೆ ಆರೋಪ ರವಿ ಅವರು ಹೇಳ್ತಾ ಇದ್ರು. ಒಳಗೋಗ ಹೌದು, ನನ್ನ ಮರ್ಡರ್ ಮಾಡ್ತಾರೆ, ಕೊಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಿ.ಟಿ. ರವಿ ಅವರು. ನಾನು ಹೇಳ್ತಾ ಇದ್ದೀನಲ್ಲ, ಈ ಕಾಂಗ್ರೆಸ್ ಅವರು ಏನು ಮಾಡೋಕ್ಕೂ ಏಸ ಇಲ್ಲ. ಅವರು ಅಟ್ಯಾಕ್ ಮಾಡಿದಾಗ ನಿಮ್ಮನ್ನ ಅವ್ರು ಹೇಳಿದ್ದಾರೆ, ಅಟ್ಯಾಕ್ ಮಾಡಿದವ್ರು 30 ಜನ ಬಂದು ಹೇಳಿದ್ದಾರೆ, ನಿಮ್ಮನ್ನ ಕೊಲೆ ಮಾಡಿ ನಿಮ್ಮ ಬಾಡಿನ ಚಿಕ್ಕಮಂಗ್ಳೂರು ಕಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದನ್ನೇ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗ ರಕ್ತ ನೀವೇ ನೋಡಿದ್ದೀರ, ಕೊಲೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನೀವೇ ನೋಡಿದ್ದೀರ. ಇದಕ್ಕೆ ಪೊಲೀಸ್ ಕಮಿಷನರ್ ನೇರ ಕಾರಣ. ಅವ್ರು ಸಸ್ಪೆಂಡ್ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀರಿ. ಈ ಪೊಲೀಸ್ ಕಮಿಷನರ್ ಚಿತಾವಣೆಯಿಂದ ಅವ್ರಿಗೆ ಏನು ಕನ್ನಡನೂ ನ್ಯಾಯವಾಗಿ ಬರಲ್ಲ ಮಾತಾಡೋಕ್ಕೆ. ನಮ್ಮನ್ನೇ ಬಿಟ್ಟಿಲ್ಲ ವಿರೋಧ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು, ನಮ್ಮನ್ನೇ ಬಿಡ್ತಾ ಇಲ್ಲ. ಅಂದರೆ ಎಷ್ಟು ದೌರ್ಜನ್ಯ ಅವ್ರದ್ದು. ಎಷ್ಟು ದಿನ ಇರ್ತಾರೆ ನೋಡೋಣ. ಈ ದೌರ್ಜನ್ಯ ಮಾಡ್ಕೊಂಡು ಎಷ್ಟು ದಿನ ನಡೆಸ್ತಾರೆ ನೋಡೋಣ.